ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 5/1/2026 ಸೋಮವಾರ ದಿನ ನಿಫ್ಟಿ, ಪಾಂಗ್ ನಿಫ್ಟಿ, ಫಿನ್ ನಿಫ್ಟಿ, ಸೆನ್ಸೆಕ್ಸ್, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಬಟ್ ವೀಕೆಂಡಲ್ಲಿ ಒಂದು ಧಮಾಕ ನ್ಯೂಸ್ ಆಗ್ಬಿಟ್ಟಿದೆ. ಏನಪ್ಪಾ ಅಂತ ನೋಡ್ಕೊಳ್ತೀರಿ ಇದು. ಓಕೆ, ಏನು ಮಾಡಿದಾರೆ ಯು ಎಸ್ ದವರು ವೆನಿಜುಲಾ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ನಿಕೋಲಸ್ ಮ್ಯಾಡ್ರೋ ಏನು ಆಗಿದ್ದಾನಪ್ಪ ಅಂದ್ರೆ ಅರೆಸ್ಟ್ ಆಗಿದ್ದಾನೆ ಆ್ಯಂಡ್ ಯು ಎಸ್ ಅಲ್ಲಿದ್ದಾನೆ. ಸೊ ಇದರಿಂದ ಈ ನಮ್ಮ ವೆನಿಜುಲನ್ ಏರಿಯಾ ಹತ್ರ ನೋಡ್ಕೋತಿರ್ಲ, ಇದು ಒಂದು ಏರಿಯಾ. ಓಕೆ, ಈ ಏರಿಯಾದಲ್ಲಿ ಪನಾಮಾ ಕ್ಯಾನಲ್ ಕೂಡ ಹೋಗುತ್ತೆ. ಸಾಕಷ್ಟು ಆಯಿಲ್ ರಿಸರ್ವ್ಸ್ ಇರೋದ್ರಿಂದ, ಲೈಕ್ ಆಲ್ ರಿಚ್ ಕಂಟ್ರಿ ಆಗಿರೋದ್ರಿಂದ ಸ್ವಲ್ಪ ಡಿಸ್ಟ್ರಪ್ಷನ್ ಆಗತ್ತೆ. ಡೆಫಿನೆಟ್ಲಿ ಡಿಸ್ಟ್ರಪ್ಷನ್ ಆಗುತ್ತೆ. ಯಾವುದೇ ರೀತಿ ವಾರ್ ಸಿಚುವೇಶನ್ ಅಂತೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಗ್ಯಾಪ್ ಡೌನ್ ಆಗತ್ತೆ ಅಂದ್ರೆ ವಾರ್ ಸಿಚುವೇಶನ್ ಅಂತೂ ಇಲ್ಲ. ಸ್ವಲ್ಪ ಹೆದರಿಕೆ ಇದೆ, ಬಿಕಾಸ್ ಪ್ರೆಸಿಡೆಂಟ್ನೇ ಎತ್ಕೊಂಡು ಹೋಗಿಬಿಟ್ಟಿದ್ದಾರೆ. ಈ ರೀತಿ ಇದೆ ಪರಿಸ್ಥಿತಿ. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಸ್ವಲ್ಪ ನೀ ಜರ್ಕ್ ರಿಯಾಕ್ಷನ್ ಕೊಡ್ಬೋದು. ಇದು ನಿಮ್ಮ ಅಪಾರ್ಚುನಿಟಿ. ಹೌದು, ಆಯಿಲ್ ಮಾರ್ಕೆಟ್ ನಾಳೆ ನಿಮಗೆ ಗ್ಯಾಪ್ ಅಪ್ ಅಂಗಲಲ್ಲಿ $62-61 ಹತ್ರ ಓಪನ್ ಆಗ್ಬೋದು. ಇದಕ್ಕೆ ನಾನು ಒಪ್ಕೋತೀನಿ, ಹೌದು ಅಂತೇಳಿ. ವೆರಾಸ್ ನಿಫ್ಟಿ ಕೂಡ ನಿಮಗೆ ಲೈಟ್ ಆಗಿ ಗ್ಯಾಪ್ ಡೌನ್ ಕೂಡ ಓಪನ್ ಮಾಡಬಹುದು. ಐ ರಿಪೀಟ್ ಹಿಯರ್, ಇಟ್ ಕ್ಯಾನ್ ಬಿ ಗ್ಯಾಪ್ ಡೌನ್ ಆಲ್ಸೋ. ಅರೌಂಡ್ 150-300 ಅನ್ಬೋದಪ್ಪ ಮ್ಯಾಕ್ಸಿಮಮ್. ಐ ರಿಪೀಟ್ ಯು, ಮ್ಯಾಕ್ಸಿಮಮ್. ಬಟ್ ಇದು ವಾರ್ ಅಲ್ಲ. ಓಕೆ, ಇನ್ ಕೇಸ್ ವಾರೇ ಅಂತ ವಿಚಾರ ಮಾಡಿದ್ರೆ, ಹಾಗಾದ್ರೆ ರಷ್ಯಾ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡಿತ್ತಲ್ಲ ಸರ್, ಅವಾಗ ಏನಾಗಿತ್ತು ನೋಡ್ಕೊಳ್ತೀರಿ. ಮಾರ್ಕೆಟ್ ನೋಡ್ಕೊಳ್ತೀರಿ 23 ಫೆಬ್ರವರಿ. ಓಕೆ, ಮಾರ್ಕೆಟ್ 24 ಫೆಬ್ರವರಿ ಹ್ಯೂಜ್ ಗ್ಯಾಪ್ ಡೌನ್ ಆಗಿತ್ತು, ಅರೌಂಡ್ 5%. ಇದು ಆಕ್ಚುಯಲ್ ವಾರ್ ಆದಾಗ. ನೆಕ್ಸ್ಟ್ ಒನ್, ಅರೌಂಡ್ 7th ಅಕ್ಟೋಬರ್ 2023 ಒಳಗಡೆ, ಓಕೆ, ಇವನ್ ಇಸ್ರೇಲ್ ಮೇಲೆ ಪ್ಯಾಲೆಸ್ತೀನ್ ಕೂಡ ಅಟ್ಯಾಕ್ ಆಗಿತ್ತು. ಆಮೇಲೆ ಪ್ಯಾಲೆಸ್ತೀನ್ ಇಸ್ರೇಲ್ ವಾರ್ ಆದಾಗ ಗ್ಯಾಪ್ ಡೌನ್ ಆಯಿತು. ಬಟ್ ಇಲ್ಲಿಂದ ಕಲಿಯೋದೇನಿದೆ? ಸೊ ಅವತ್ತಿನ ದಿನಕ್ಕೆ ಗ್ಯಾಪ್ ಡೌನ್ ಆಗುತ್ತೆ, ಬಟ್ ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ನೋಡ್ಕೊಳ್ತೀರಿ. ನಿಮಗೆ ಗ್ಯಾಪ್ ಅಪ್ ಈಗ ವಾಪಸ್ ರಷ್ಯಾದು ಏನು ಕಥೆ ಆಗಿತ್ತು ನೋಡ್ಕೊಳ್ತೀರಿ. ನೋಡ್ಕೋಬಹುದು, ರಷ್ಯಾ ಕೂಡ ಗ್ಯಾಪ್ ಡೌನ್ ಆಗಿತ್ತು. ಹೌದಾ, ಅವತ್ತಿನ ದಿನ ಎಲ್ಲರೂ ಪ್ಯಾನಿಕಲ್ಲಿ ಇದ್ರು. ಬಟ್ ವೆರಿ ನೆಕ್ಸ್ಟ್ ಏನಾಯ್ತು ಸರ್? ಗ್ಯಾಪ್ ಅಪ್. ಸೊ ಒಂದಂತೂ ಕ್ಲಿಯರ್ ಇದೆ, ಮಾರ್ಕೆಟ್ ಜರ್ಕ್ ರಿಯಾಕ್ಷನ್ ಅಂದ್ರೆ ಗ್ಯಾಪ್ ಡೌನ್ ಆಗ್ಬೋದು ಅಥವಾ ನೆಗೆಟಿವ್ ಆದ್ರೆ ವೆರಿ ನೆಕ್ಸ್ಟ್ ಡೇ ಪಾಸಿಟಿವ್ ಕೂಡ ಆಗಿದೆ ಅಂಡ್ ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ. ನಾವು ಆಲ್ರೆಡಿ ಅಪ್ ಟ್ರೆಂಡ್ ಅಲ್ಲಿ ಇದೀವಿ. ಇಲ್ಲಿ ನಿಮಗೆ ಟ್ರ್ಯಾಪ್ ಮಾಡುವ ಸೂಚನೆ ಪಕ್ಕಾ ಅನ್ಸುತ್ತೆ, ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ನ್ಯೂಸ್. ಓಕೆ, ಈ ಆಂಗಲ್ ಇಂದ ನಾನು ಲಾಜಿಕಲಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಮೇಜರ್ ಲೆವೆಲ್ ನ ಡ್ರಾ ಮಾಡ್ತೀನಿ. 6,330 ಲೆವೆಲ್. ಓಕೆ, ಮೊನ್ನೆ ಕ್ಲೋಸ್ ಆಗಿದ್ದ ಲೆವೆಲ್. ಅಂಡ್ 26,200 ಕೂಡ ಒಂದು ಬಾಟಮ್ ಲೆವೆಲ್ ಅನ್ಕೋತೀನಿ. ಈಗ ಮಾರ್ಕೆಟ್ ಬೈ ಮಿಸ್ಟೇಕ್ ನಿಮ್ಗೊಂದು 1.5-2% ಗ್ಯಾಪ್ ಡೌನ್ ಆಗುತ್ತೆ ತಿಳ್ಕೊತೀನಿ. ದೊಡ್ಡ ಗ್ಯಾಪ್ ಡೌನ್ ಅಂತ ನಾನು ಅನ್ಕೊಳ್ತಾ ಇಲ್ಲ, ಬಿಕಾಸ್ ಇಟ್ಸ್ ನಾಟ್ ಅ ವಾರ್ ಸಿಚುವೇಶನ್. ಸ್ವಲ್ಪ ಲೈಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಎನಿವೇ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆಲ್ಲ, ಇಲ್ಲಿಂದ ಒಂದು ಕಮ್ಮಿ ಅಂದ್ರು ಹೌದಪ್ಪ 1% ಓಪನ್ ಆದ್ರೂ ಕೂಡ 26,000ಕ್ಕೆ ಓಪನ್ ಆಗ್ಬೋದಪ್ಪ. 26,000ಕ್ಕೆ ಓಪನ್ ಆಗ್ಬೋದು. ಸೊ ಏನಿದು ಸರ್? ಸೈಕಾಲಜಿಕಲ್ ಸಪೋರ್ಟ್ ಇದೆ. ಮಾರ್ಕೆಟ್ ಜಂಪ್ ಆಗಬಹುದು ಅನ್ನೋ ಸ್ಥಿತಿ ಇದೆ. ಐ ರಿಪೀಟ್ ಹಿಯರ್, ಜಂಪ್ ಆಗುತ್ತೆ. ಬಿಕಾಸ್ ಇದು ಒಂದು ಸೂಚನೆ. ಲೈಕ್ ಗ್ಯಾಪ್ ಡೌನ್ ಆದಾಗ ಜನ ಇಲ್ಲಿ ಆಕ್ಟಿವ್ ಇರ್ತಾರಲ್ಲ, ಇವರು ಮತ್ತೆ ರಿಸ್ಕ್ಯೂ ಬಂದೇ ಬರ್ತಾರೆ. ಓಕೆ, ಈಗಾಗ್ಲಿ ಮತ್ತೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಫ್ಲಾಟ್ ಓಪನ್ ಆಗತ್ತೆ ಅಂತ ಲಾಜಿಕಲ್ ಥಿಂಕ್ ಮಾಡೋದನ್ನ 1 ನಂಬರ್ಗೆ ಹೋಗೋಣ. ಓಕೆ, 1 ನಂಬರ್ಗೆ ಹೋದ್ರೆ ಲುಕ್ ಲೈಟ್ ಆಗಿ ಗ್ಯಾಪ್ ಡೌನ್ ಆಗಿದೆ, ಒಂದು 100 ಪಾಯಿಂಟ್ ಅಪ್ಪ ಅಷ್ಟೇ, ಬಹಳ ದೊಡ್ಡದಾಗಲ್ಲ, 100 ಪಾಯಿಂಟ್. ಇವನ್ ದೋ ನೋಡ್ಕೊಳ್ತೀರಿ 26,200 ಅರ್ಲಿಯರ್ ಲೆವೆಲ್ ಇದೆ. ಅಂಡ್ ಮೊನ್ನೆ ಮಾರ್ಕೆಟ್ ಬ್ರೇಕ್ಔಟ್ ಮಾಡೋ ಹೋಗಿದೆ ಅಲ್ಲ, ಇದನ್ನ ವಾಪಸ್ ಏನ್ ಪ್ರಾಬ್ಲಮ್ ಇಲ್ಲ, ಪ್ಲೇ ಅಥವಾ ವಾಪಸ್ ಅಲೋಕೇಟ್ ಅಥವಾ ರೀಕ್ಯಾಪ್ಚರ್ ಮಾಡುತ್ತೆ ಮಾರ್ಕೆಟ್ ಮೊಮೆಂಟಮ್. ಅಂಡ್ 26,330 ದಿಸ್ ಇಸ್ ಈಸಿ ಟ್ರೇಡ್ ಸಿಗುತ್ತೆ. ಈವನ್ ಗ್ಯಾಪ್ ಡೌನ್ ಆದ ತಕ್ಷಣ ಮೊದಲನೇ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆಗಬಹುದು, ಇದು ಒಂದು ಪಾಸಿಬಿಲಿಟಿ ಇದೆ. ಇಲ್ಲ ಮಾರ್ಕೆಟ್ ಆಸ್ ಯೂಶುವಲ್ ನಾರ್ಮಲ್ ಆಗಿ ಓಪನ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. 26,330 ಹತ್ರ ತಿಳ್ಕೊಳ್ಳಿ. ಹೈಯರ್ ಲೋ ಆದ್ರೆ ಮೊಮೆಂಟಮ್ ಬಾಕಿ ಇದೆ. 26,500 ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್. ಗ್ಯಾಪ್ ಅಪ್ ಅಂತೂ ಕೂಡ ನಾನು ಲಿಟರಲಿ ಅನ್ಕೊಳ್ತಾ ಇಲ್ಲ. ರಿಪೀಟ್ ಹಿಯರ್, ಗ್ಯಾಪ್ ಅಪ್ ಅಂತೂ ಅನ್ಕೊಳ್ತಾ ಇಲ್ಲ. ದೋ ಮಾರ್ಕೆಟ್ 26, ಓಕೆ, ಬೈ ಮಿಸ್ಟೇಕ್ ಮಾರ್ಕೆಟ್ ಏನು ಗ್ಯಾಪ್ ಅಪ್ ಹೋಗುತ್ತೆ ಅಂತ ಅನ್ಸೋದಿಲ್ಲ. ದೋ ಐ ವಿಲ್ ಟಾಕ್ ಹಿಯರ್, ಲಾಜಿಕಲಿ ಡಿಸ್ಕಷನ್ ಮಾಡ್ತೀನಿ. 26,400 ಓಪನ್ ಆದ್ರು ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ನ್ಯೂಸ್ ಮಾರ್ಕೆಟ್ ತಕ್ಷಣನೇ ಈ ಮೊದಲನೇ ಕ್ಯಾಂಡಲ್ ಇಂದ ಮಾರ್ಕೆಟ್ ಕಂಟಿನ್ಯೂಸ್ ಸೆಲ್ ಆಫ್ ಆಗಬಹುದು ಅನ್ನೋ ಸ್ಥಿತಿ ಇದೆ. ಇಲ್ಲ ಯಾವುದೇ ರೀತಿ ಇಫೆಕ್ಟ್ ಆಗೋದಿಲ್ಲ ಅನ್ನೋಕೆ ಸಾಧ್ಯನೇ ಇಲ್ಲ. ಮಾರ್ಕೆಟ್ ಸ್ವಲ್ಪ ವೊಲಟೈಲ್ ಇರುತ್ತೆ. ಐ ರಿಪೀಟ್ ಹಿಯರ್, ವೊಲಟೈಲ್ ಅಂತೂ ಇರುತ್ತೆ. ಸೊ ಈ ಆಂಗಲ್ ಇಂದ ನೋಡಿದ್ರೆ ಮಾರ್ಕೆಟ್ ನಲ್ಲಿ 26,300 ಇದು ಹತ್ರ ಓಪನ್ ಆಗೋ ಚಾನ್ಸಸ್ ಕಮ್ಮಿ. ಬರೀಸ್ ಗ್ಯಾಪ್ ಡೌನ್ ಅಂತೂ ಓಪನ್ ಆಗ್ಬೋದು. ಇದು 26,200 ಅದು ದೊಡ್ಡದಪ್ಪ ಅಂದ್ರೆ 26,000 ಹತ್ರ ಓಪನ್ ಆಗ್ಬೋದಪ್ಪ. ಇಲ್ಲ ಹೋಗ್ಲಿ ಅಂದ್ರೆ ಈಗ ನೋಡ್ಕೊಳ್ತೀರಿ ನಿಮ್ಮ ಟರ್ನಿಂಗ್ ಪಾಯಿಂಟ್ ಗಳ ಹತ್ರ ಅದಲ್ಲ, ಇಲ್ಲಿ 25,900 ಓಪನ್ ಆಗ್ಬೋದು. ಬಟ್ ಎಲ್ಲಿ ಓಪನ್ ಆದ್ರೂ ಮೊದಲನೇ ಕ್ಯಾಂಡಲ್ ಇಂದ ಮಾರ್ಕೆಟ್ ಪ್ರೆಸಿಡಿಂಗ್ ಟು ಅಪ್ಸೈಡ್ ಆಗುತ್ತೆ. ಓಕೆ, ಅಪ್ಸೈಡ್ ಆಗೋ ಚಾನ್ಸಸ್ ಹೆವಿ ಇದೆ, ಬಿಕಾಸ್ ಮಾರ್ಕೆಟ್ ನಲ್ಲಿ ಬುಲ್ಲಿಶ್ ಸೆಂಟಿಮೆಂಟ್ ಇದೆ, ಬೇರೆ ಸೆಂಟಿಮೆಂಟ್ ಇಲ್ಲ.
ಓಕೆ, ಸೊ ಸ್ವಲ್ಪ ಟೆಂಪ್ರರಿ ನಿಮಗೆ ಡಿಸ್ರಪ್ಷನ್ ಆಗ್ಬೋದು. ಅಂಡ್ ಒನ್ ಮೋರ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಾವು ಆಯಿಲ್ ಇಂಪೋರ್ಟ್ ಮಾಡ್ಕೋತೀವಿ, ಜಾಸ್ತಿ ಇಂಪೋರ್ಟ್ ನಾವು ವೆನೆಜುವೆಲಿಂದ ಮಾಡಲ್ಲ, ಓನ್ಲಿ 1% ಅಥವಾ ಬಹಳ ಕಡಿಮೆ ಇಂಪೋರ್ಟ್ ಮಾಡ್ತೀವಿ. ಹೈಯೆಸ್ಟ್ ಇಂಪೋರ್ಟ್ ಇರೋದು ನಮ್ಮದು ಮಿಡಲ್ ಈಸ್ಟ್ ಮತ್ತೆ ರಿಪೀಟ್ ಹಿಯರ್ ಫ್ರಮ್ ದ ರಷ್ಯಾ ಓನ್ಲಿ. ಸೊ ಅಷ್ಟೊಂದು ಆಯಿಲ್ ಪಾಯಿಂಟ್ ಪ್ರಾಬ್ಲಮ್ ಅಥವಾ ನಮ್ಮ ಸ್ಟಾಕ್ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ಗಳು ಆಗುವ ಸಾಧ್ಯತೆ ಕಮ್ಮಿ ಇದೆ. ಸೊ ಡೋಂಟ್ ಥಿಂಕ್ ಲೈಕ್ ಹ್ಯೂಜ್ ಗ್ಯಾಪ್ ಡೌನ್ ತರ, ಆದ್ರೂ ಕೂಡ ಮಿನಿಮಲ್ ಆಗಿ 200 ಪಾಯಿಂಟ್ ಆಗಬಹುದು ಮ್ಯಾಕ್ಸಿಮಮ್, ಅಥವಾ ಮಾರ್ಕೆಟ್ ಫ್ಲಾಟ್ ಕೂಡ ಒಂದು 40ರಿಂದ 50 ಒಳಗಡೆ ಗ್ಯಾಪ್ ಡೌನ್ ಆಗಬಹುದು, ನಾನು ಒಪ್ಕೋತೀನಿ. ಓಕೆ, ಇದಾಯ್ತು. ಆಪ್ಷನ್ ಚೈನ್ ನೋಡ್ಕೊಳ್ಳಿ ಏನೇನು ಆಗಬಹುದು ನಾಳೆ ಮಾರ್ಕೆಟ್. ಬಿಕಾಸ್ ಆಫ್ ದಿಸ್ ಶಾಕ್ ಮಾರ್ಕೆಟ್ ಏನಾಗಬಹುದು, ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಇಲ್ಲಿ ಪುಟ್ ರೈಟರ್ಸ್ ಲೈಟ್ ಕವರಿಂಗ್ ಮಾಡ್ಕೋತಾರೆ, ತಮ್ಮ ಶಾರ್ಟ್ ಕವರಿಂಗ್ ಮಾಡ್ಕೊಳ್ತಾರೆ. ಅವಾಗ ಮಾರ್ಕೆಟ್ ಯೂಶಲಿ ಕೆಳಗಡೆ ಓಪನ್ ಆದಾಗ ಮತ್ತೆ ವಾಪಸ್ ಮತ್ತೆ ಏನಾಗ್ಬೋದಪ್ಪ ಅಂದ್ರೆ, ಈ ಪುಟ್ ರೈಟರ್ಸ್ ತೆಗೆದಿರೋದ್ರಿಂದ ರಿಪೀಟ್ ಸ್ವಲ್ಪ ಬೇರಿಶ್ ಸೆಂಟಿಮೆಂಟ್ ಕೊಡುತ್ತೆ. ಬಟ್ ವೇರ್ ಆಸ್ ಸ್ಮಾರ್ಟ್ ಮನಿ ಇದೇ ಜಾಗನ ಇನ್ ಕೇಸ್ ಏನಾದ್ರು ಆಸ್ ಅ ಇಂಪಾರ್ಟೆಂಟ್ ಅಪರ್ಚುನಿಟಿ ಅಂತ ತಿಳ್ಕೊಂಡ್ರು ಮಾರ್ಕೆಟ್ ಮೇಲೆಗಡೆ ಕೂಡ ಬರ್ಬೋದು. ಸೊ ಓಪನ್ ಇಂಟ್ರೆಸ್ಟ್ ಸದ್ಯದ ಮಟ್ಟಿಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ನೆಸಸರಿ ಇಲ್ಲ. ಸೊ ಇದೇ ರೀತಿ ಸೆನ್ಸೆಕ್ಸ್ ನೋಡ್ಕೋತೀರಿ 85,762 ಇದು ಕೂಡ ಆಲ್ ಟೈಮ್ ಹೈ ಆಲ್ಮೋಸ್ಟ್. ಲುಕ್ ಆಲ್ಮೋಸ್ಟ್, ನಾಟ್ ಆಲ್ಮೋಸ್ಟ್ ಬಟ್ ಎಸ್ 85,800 ಕೂಡ ಒಂದು ಮೇಜರ್ ಲೆವೆಲ್ ಇದೆ. ಅಂಡ್ ಈಗ 86,000 ಕೂಡ ಇಂಪಾರ್ಟೆಂಟ್ ಲೆವೆಲ್. ಓಕೆ, ಈಗ ಮಾರ್ಕೆಟ್ ಇಲ್ಲೂ ಕೂಡ ಗ್ಯಾಪ್ ಡೌನ್ ಓಪನ್ ಆಗ್ಬೋದಪ್ಪ 85,000 ಒಂದು ಸೈಕಾಲಜಿಕಲ್ ನಂಬರ್. ಇಲ್ಲಿಂದ ಬೌನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಫೇಲ್ಯೂರ್ ಕ್ಯಾನ್ ಬಿ ನಾಟ್ ಬಿ ಈಸಿಲಿ ಎಕ್ಸ್ಪೆಕ್ಟೆಡ್ ದೋ. ಆದರೆ ನೆಕ್ಸ್ಟ್ ಲೆವೆಲ್ ಅಂತ ಕಾಣ್ತಾ ಇರೋದು 84,500 ಹತ್ರ. ಓಕೆ, ಫ್ಲಾಟ್ ಆಗೋ ಓಪನ್ ಆಗೋ ಚಾನ್ಸಸ್ ಕಮ್ಮಿ ಇದೆ. ಆದರೆ ರಿಪೀಟ್ ಆದರೆ ಮಾರ್ಕೆಟ್ ಫಸ್ಟ್ ಕ್ಯಾಂಡಲ್ ಅಥವಾ ಅಟ್ ಲೀಸ್ಟ್ ಒಂದು 15 ಮಿನಿಟ್ಸ್ ವೇಟ್ ಮಾಡಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಈ ನ್ಯೂಸ್ಗೆ ಅನ್ನೋದು ತಿಳ್ಕೊಂಡು ಬೇಕಾದ್ರೆ ಹೌದು ಸರ್ ಮಾರ್ಕೆಟ್ ಮೇಲ್ಗಡೆ ಅಥವಾ ಕೆಳಗಡೆ ಅನ್ನೋದು ಥಿಂಕ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಇದಾಯ್ತು. ಈ ಬ್ಯಾಂಕ್ ನಿಫ್ಟಿ ಕೂಡ ಅದಕ್ಕೇನಾದ್ರೂ ಶಾಕಿಂಗ್ ಇಫೆಕ್ಟ್ ಕೊಡ್ಬೋದಾ? ಎನಿವೇ ಲುಕ್ ಹಿಯರ್ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಸೆಕ್ಟರ್ ಅದಂತ ಸೆಕ್ಟರ್ ಅಲ್ಲ ಲೈಕ್ ಈ ರೀತಿ ಇಫೆಕ್ಟ್ ಆಗುತ್ತೆ ಅಂತೇಳಿ. ಎನಿವೇ ಮೊನ್ನೆ ಡಿಸ್ಕಷನ್ ಮಾಡಿದ್ವಿ ಈ ರೀತಿ ಆಗೋದ್ ಬಗ್ಗೆ, ಲೈಕ್ ಸ್ಕ್ವೀಸ್ ಬ್ರೇಕ್ಔಟ್ ಆಗೋದ್ ಬಗ್ಗೆ. ಆಗಿದೆ 60,174 ಅಥವಾ ಆಲ್ ಟೈಮ್ ಹೈ ನಿಂತಿದ್ದೀವಿ. ಇಲ್ಲೂ ಕೂಡ ಸ್ವಲ್ಪ ನಿಮಗೆ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಆದ್ರೆ ಈ 59,764 ಸಿಗ್ತಾ ಇದ್ರೆ ಇಟ್ಸ್ ಅ ಬೈಯಿಂಗ್ ಅಪರ್ಚುನಿಟಿ, ನಾಟ್ ಫಾರ್ ಅ ಸೆಲ್ಲಿಂಗ್ ಅಪರ್ಚುನಿಟಿ. ಅದನ್ನ ನೆನ್ಪಿಟ್ಕೊಳ್ತೀರಿ. ನಾಟ್ ಅ ರ್ಯಾಂಡಮ್ಲಿ ಗೋ ಫಾರ್ ಸೆಲ್ ಹಿಯರ್ ಅಥವಾ ಪುಟ್ ಬೈ ಮಾಡ್ಕೊಂಡು ಸಂಜೆವರೆಗೆ ಕೂತ್ಕೊಳ್ತೀನಿ ಅಂದ್ರೆ ಆಗಲ್ಲ. ಬಿಕಾಸ್ ನಾನು ತೋರಿಸಿದ್ದೀನಿ ರಷ್ಯಾ ಮತ್ತೆ ಉಕ್ರೇನ್ ವಾರ್ ಆದಾಗೂ ಕೂಡ ಲೈಕ್ ಗ್ಯಾಪ್ ಡೌನ್ ಆಗಿತ್ತು, ಬಟ್ ವೆರಿ ನೆಕ್ಸ್ಟ್ ಡೇ ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ. ಇಸ್ರೇಲ್ ಮತ್ತೆ ಪ್ಯಾಲೆಸ್ತೀನ್ ವಾರ್ ಆದಾಗ ಕೂಡ ಗ್ಯಾಪ್ ಡೌನ್ ಆಗಿತ್ತು, ಬಟ್ ವೆರಿ ನೆಕ್ಸ್ಟ್ ಡೇ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಮಾಡಿದ್ದ. ಇಲ್ಲೂ ಅದೇ ರೀತಿ ಆಗ್ಬೋದು. ಒಂದಿನ ಮಾರ್ಕೆಟ್ ಸೈಡ್ ವೇ ಅಥವಾ ನೆಗೆಟಿವ್ ಕುತ್ಕೋಬಹುದು, ಬಟ್ ವೆರಿ ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀನಿ ಬಿಕಾಸ್ ಆಫ್ ಹಿಸ್ಟಾರಿಕಲ್ ಪ್ರೈಸ್ ಆಕ್ಷನ್ ಹಿಸ್ಟ್ರಿ. ಅದಕ್ಕೋಸ್ಕರ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ನೆಸರಿ ಇಲ್ಲ. ಓಕೆ, ಲೆಟ್ ಅಸ್ ಗೋ ಟು ಫಿನ್ ನಿಫ್ಟಿ. 27,900 ಹತ್ರ ಇದೆ. ಇದನ್ನು ಕೂಡ ನಾನು ನೀಟಾಗಿ ಡಿಸ್ಕಷನ್ ಮಾಡಿದ್ದೆ. ಲೈಕ್ ಎಕ್ಸಾಂಪಲ್ 27,700 ಮೇಲೆ ಸ್ಕ್ವೀಸ್ ಬ್ರೇಕ್ಔಟ್ ಆದ್ರೆ ಮೇಲೆಗಡೆ ಹೋಗೋದ್ ಬಗ್ಗೆ. ಸದ್ಯದ ಮಟ್ಟಿಗೆ ನಾನೇನ್ ಮಾಡ್ತೀನಿ, ಈಗ ಯಾವುದೇ ಲೆವೆಲ್ ನ ಇಂಪಾರ್ಟೆಂಟ್ ಇಲ್ಲೇ ಓಪನ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಬಿಕಾಸ್ ಆಫ್ ನ್ಯೂಸ್. ನಾಳೆ ಪ್ರೀ ಮಾರ್ಕೆಟ್ ನಲ್ಲಿ ಇದನ್ನು ಕೂಡ ನಾನು ಡೀಟೇಲ್ ಆಗಿ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಗಿಫ್ಟ್ ನಿಫ್ಟಿ ಓಪನ್ ಅಟ್ ಲೀಸ್ಟ್ ಇರುತ್ತೆ. ಸೊ ಇವನ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಕತೆ ಹಂಗೆ ಇದೆ. 13,984 ಇದೆ, ಆಲ್ಮೋಸ್ಟ್ 14,000. ಬಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಟ್ರೆಂಡ್ ಲೈನ್ ನ ಮಾರ್ಕೆಟ್ ಬ್ರೇಕ್ಔಟ್ ಆಗಿದ್ದು ವಾಪಸ್ ಇದನ್ನ ಲೈಕ್ ಮಾರ್ಕೆಟ್ 13,840 ಈ ರೀತಿ ಓಪನ್ ಆಗ್ಬಿಟ್ಟು ದೊಡ್ಡ ಗ್ರೀನ್ ಕ್ಯಾಂಡಲ್ ಆಗಿ ಇದನ್ನ ವಾಪಸ್ ರೀಕ್ಲೇಮ್ ಕೂಡ ಮಾಡಬಹುದು ಅನ್ನೋ ಸ್ಥಿತಿ ಇದೆ. ಓಕೆ, ಈ ರೀತಿ ಆಗಿದ್ ನಿಜ ಆದ್ರೆ ಮತ್ತೆ ಮಾರ್ಕೆಟ್ ಕಂಟಿನ್ಯೂ ಆಗುತ್ತೆ 14,120 ಅಥವಾ ಮೇಲಿನ ಲೆವೆಲ್ ಕಂಟಿನ್ಯೂ ಆಗುತ್ತೆ. ಯಾರ್ಯಾರು ಬೈ ಮಿಸ್ಟೇಕ್ ಪುಟ್ ಬೈ ಮಾಡಿರ್ತಾರೆ ಅಂದ್ರೆ ಲೈಕ್ ಬೈ ಮಿಸ್ಟೇಕ್ ದುಡ್ಡು ಆಗ್ಬಹುದು ಅನ್ಕೋತೀನಿ. ಬಟ್ ಅದನ್ನ ನಿಜವಾಗಿ ಅಂತ ತಿಳ್ಕೊಂಡು ಲಾಂಗ್ ಅಂತೂ ಹೋಲ್ಡ್ ಮಾಡ್ಲಿಕ್ಕೆ ಕೂಡ ಇಲ್ಲ ಅಂದ್ರೆ ಮಿನಿಮಮ್ ಹೆಡ್ಜ್ ನ ಮೇಂಟೈನ್ ಮಾಡ್ಕೊಳ್ಳಿ ನಾಳೆಗೆ. ಅಂಡ್ ಇಂಡಿಯಾ ಬಿಗ್ ಸ್ವಲ್ಪ ಪ್ರಮಾಣ ಏರಬಹುದು ಬಿಕಾಸ್ ಆಫ್ ದಿಸ್ ನ್ಯೂಸ್. ಸೊ ನಿಮ್ಗೆ 10-10.5 ಸುಮಾರು ಲೈಕ್ ಪರ್ಸೆಂಟೇಜ್ ಅಥವಾ ಒಂದು 10% ಅದು ಏರಬಹುದು ಅಂತ ಅನ್ಕೊಳ್ತಾ ಇದ್ದೀನಿ. ಎನಿವೆ ಇದನ್ನ ಬಿಟ್ರೆ ನಾಳೆ ಟ್ರೇಡ್ ಮಾಡಲೇಬೇಕಾಗಿರುವ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳು ಯಾವ್ಯಾವ ಇದೆಯಾ, ಸೊ ಅದ್ರ ಒಳಗಡೆ ನಾನು ಫೈಂಡ್ ಔಟ್ ಮಾಡ್ತಿದ್ದೀನಿ. ಹ್ಯಾವೆಲ್ಸ್ ಫಾರ್ ಸ್ವಿಂಗ್ ಟಾರ್ಗೆಟ್ ಹಿಯರ್, ಲುಕ್ ಹಿಯರ್ ಯಾವ ರೀತಿ ಕಾಣ್ತಾ ಇದೆ. ಸೊ ಒಂದು ಮೇಜರ್ ರಿಜೆಕ್ಷನ್ ಡ್ರಾ ಮಾಡಿದ್ದೀನಿ 1446 ಬರುತ್ತೆ. ಅಂಡ್ ಇವನ್ ಇಲ್ಲಿ ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಆದಂಗೆ ಕಾಣ್ತಾ ಇದ್ದು. ಸೊ ಇಲ್ಲಿ ನಿಮಗೆ ಲೈಕ್ ರೌಂಡಿಂಗ್ ಬಾಟಮ್ ಕ್ರಿಯೇಟ್ ಆಗ್ತಾ ಇದ್ದು. ಬ್ರೇಕ್ಔಟ್ ಆದ್ರೆ ಐ ಎಕ್ಸ್ಪೆಕ್ಟ್ ಹಿಯರ್ 1500 ಇಸ್ ಅ ಮೇಜರ್ ಟಾರ್ಗೆಟ್ ಇನ್ ಹ್ಯಾವೆಲ್ಸ್. ಓಕೆ, ಐಚರ್ ಮೋಟರ್ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದು. ಸೊ ಅಬೌಟ್ ಟು ಬ್ರೇಕ್ ಅನ್ನೋ ಸಿಚುವೇಶನ್ ಇದೆ. ಎಕ್ಸ್ಪೆಕ್ಟ್ ಮಾಡಿ ಮಾರ್ಕೆಟ್ 7,340 ಮೇಲೆ ಇನ್ ಕೇಸ್ 1 ಅವರ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ 7,500 ಯಾವಾಗ ಬರುತ್ತೆ ಅಂತ ಈಸಿ ಗೊತ್ತಾಗುತ್ತೆ. ಟೈಟನ್ ನೋಡ್ಕೋತ್ರಿ ಇನ್ನೂ ಕೂಡ ಅಪ್ ಟ್ರೆಂಡ್ ಅಲ್ಲಿ ಇದೆ. ಇವನ್ ದೋ ಹ್ಯೂಜ್ ಅಪ್ ಡೌನ್ ಅಥವಾ ನೆಗೆಟಿವ್ ಆದ್ರೂ ಕೂಡ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಅಪ್ ಟ್ರೆಂಡ್ ಸ್ಟ್ರಕ್ಚರ್ನ. ಸೊ ಈಗ ನಿಮ್ ಕೆಲಸ ಏನು, ಪ್ರತಿಯೊಂದು ಫಾಲ್ ನ ಕಂಟಿನ್ಯೂ ಟು ಹೋಲ್ಡ್ ಮಾಡೋದು ಅಂಡ್ ಮೇಲಿನ ಲೆವೆಲ್ ಟಾರ್ಗೆಟ್ ಮಾಡೋದು. 4,000 ರೀಚ್ ಆಗಿದ್ದೀರಿ,
4100 ಮುಂಜಿನ ಟಾರ್ಗೆಟ್ ಆಗುತ್ತೆ. ಹಿಂಡಾಲ್ಕೋ ನೋಡ್ಕೊಳ್ತೀರಿ, ಮೊನ್ನೆ ಡಿಸ್ಕಷನ್ ಮಾಡಿದ್ವಿ 900 ಅಂತೇಳಿ, ಇವತ್ತು ಮಾರ್ಕೆಟ್ 925 ಆಗಿದೆ ಮೆಟಲ್ ಸೆಕ್ಟರ್. ಸೊ ಬುಲಿಶ್ ಕಂಟಿನ್ಯೂಷನ್ ಇಸ್ ಹೈಲಿ ಎಕ್ಸ್ಪೆಕ್ಟೆಡ್ ಇನ್ ದ ಹಿಂಡಾಲ್ಕೋ. ಐಸಿಸಿ ಬ್ಯಾಂಕ್ ಅಂಡ್ HDFC ಬ್ಯಾಂಕ್ ಮೇಜರ್ ಲೈಕ್ ಕೀ ಸ್ಟಾಕ್ಗಳು. ಲೈಕ್ ಬ್ಯಾಂಕ್ ನಿಫ್ಟಿ ಒಳಗಡೆ ಸಖತ್ತಾಗಿ ಪಾಸಿಟಿವ್ ಆಗಿದ್ದು ನೋಡಿದ್ರೆ, ಎಸ್ ಇನ್ ಟ್ರೆಂಡ್ ಲೈನ್ ರಿಜೆಕ್ಷನ್ ಹತ್ರ ನೋಡಿದ್ರೆ ಲೈಕ್ ಹೈ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟ್ ಮಾಡ್ತೀರಿ 1370. ಈವನ್ HDFC ಬ್ಯಾಂಕ್ ಲೈಕ್ ಸೈಕಾಲಜಿಕಲ್ ನಂಬರ್ ಮೇಲೆ 1000 ಲೆವೆಲ್ ನಿಂತಿದ್ದು ನೋಡಿದ್ರೆ, ಕ್ಯಾಂಡಲ್ ಕ್ಲೀನ್ ಆಗಿದ್ದು ನೋಡಿದ್ರೆ, ವಾಲ್ಯೂಮ್ ಮೇಲೆ ಲೈಕ್ ಅಪ್ ಟ್ರೆಂಡ್ ಆಗಿದ್ದು ನೋಡಿದ್ರೆ, ಸೊ ಹೈ ಬ್ರೇಕ್ ಆದ್ರೆ 1010 ಅಂಡ್ ಅಬೌವ್ ಲೆವೆಲ್ ಟಾರ್ಗೆಟ್ಸ್ ಮಾಡಬಹುದು. ಈವನ್ LT ನೋಡ್ಕೋತೀರಿ, ಮೊನ್ನೆ ಡಿಸ್ಕಷನ್ ಮಾಡಿದೆ, ಕಂಟಿನ್ಯೂಷನ್ ಆಗ್ತಾ ಇದೆ. ಈಗಲೂ ಕೂಡ 4163 ಇದೆ. ಇದೇ ರೀತಿ ಕೂಡ ನಾಳೆ ಹೈಯರ್ ಲೋ ಮಾಡ್ತಾ ಮಾಡ್ತಾ ಕಂಟಿನ್ಯೂಷನ್ ಹೋಗುವ ಸಾಧ್ಯತೆ ಇದೆ. ಇನ್ ಸನ್ ಫಾರ್ಮಾ ನೋಡ್ಕೋತೀರಿ, ಇಲ್ಲಿ ಒಂದು ಅರ್ಲಿಯರ್ ಲೈಕ್ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಇದೆ. ಇಲ್ಲಿಂದ ಮಾರ್ಕೆಟ್ ಲಾಂಚ್ ಪಾಡ್ ಆಗಿತ್ತು, ಈಗ ಮತ್ತೆ ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಸ್ಲೋ ಡೌನ್ ಆಗಿದ್ದು ನೋಡಿದ್ರೆ, ಇನ್ ಕೇಸ್ ಕ್ಲಿಯರ್ ಬ್ರೇಕ್ಔಟ್ ನಾಳೆ ಅಥವಾ 1728-30 ಮೇಲೆ ಹೋಗ್ತಾ ಇದ್ರೆ, ಸೊ ಅಟ್ ಲೀಸ್ಟ್ 1760 to 1780 ವರೆಗೂ ಟಾರ್ಗೆಟ್ ಇದನ್ನ ಸ್ವಿಂಗ್ ನಲ್ಲಿ ಮಾಡಬಹುದು ಅನ್ನುವ ಸ್ಥಿತಿಗಂತೂ ಇದೆ. ಓಕೆ, ಈ ರೀತಿ ನಾವು ಇಂಟ್ರಾಡೇ ಸ್ಟಾಕ್ಸ್ ಗಳನ್ನು ಕೂಡ ಡಿಸ್ಕಷನ್ ಮಾಡಿದೀನಿ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಸೆನ್ಸೆಕ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದೀನಿ. ಬಟ್ ಪ್ರೊವೈಡೆಡ್ ಈ ಘಟನೆಗಳು ಅದನ್ನ ಹೆಚ್ಚು ಕಮ್ಮಿ ಮಾಡಬಹುದು ಇದೆ. ಸೊ ಅದಕ್ಕೋಸ್ಕರ ಪ್ರೀ ಮಾರ್ಕೆಟ್ ನಲ್ಲಿ ಮತ್ತೆ ಲೈವ್ ಸೆಷನ್ ಅಲ್ಲಿ ಇದರ ಬಗ್ಗೆ ಚೇಂಜಸ್ ಏನಾದ್ರು ಇದ್ರೆ ಕ್ಲೀನ್ ಆಗಿ ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವ ರೀತಿ ವಾರ್ ಸಿಚುಯೇಷನ್ ಅಲ್ಲಿ, ರಷ್ಯಾ ಉಕ್ರೇನ್ ವಾರ್ ಆದಾಗ ಅಥವಾ ಇಸ್ರೇಲ್ ಪ್ಯಾಲೆಸ್ತೈನ್ ವಾರ್ ಆದಾಗ ಸಿಚುಯೇಷನ್ ಏನಿತ್ತು ಅಂತ ಹೇಳಿದೀನಿ. ಆದ್ರೂ ಕೂಡ ನೀವು ಪುಟ್ಟಲ್ಲೇ ಕ್ಯಾರಿ ಮಾಡ್ತೀನಪ್ಪ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿ ಕಂಟಿನ್ಯೂ ಆಗುತ್ತೆ ಅಂದ್ರೆ ನಾಟ್ ಸರ್. ಪ್ರತಿ ವಾರ ಆದ್ಮೇಲೆ ಮಾರ್ಕೆಟ್ ನೆಗೆಟಿವ್ ಅನ್ನು ಓಪನ್ ಆಗಿದೆ ಅವತ್ತಿನ ದಿನ, ಬಟ್ ವೆರಿ ನೆಕ್ಸ್ಟ್ ಡೇ ಅಥವಾ ಮಂಗಳವಾರ ನಿಮಗೆ ಗ್ಯಾಪ್ ಅಪ್ ಕೂಡ ಅಥವಾ ಪಾಸಿಟಿವ್ ಹೋಗುವ ಸಾಧ್ಯತೆ ಇದೆ. ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಇನ್ ಅಪ್ ಟ್ರೆಂಡ್ ಸ್ಟ್ರಕ್ಚರ್ ಇದೆ. ಓಕೆ, ಡೂ ಅಂಡರ್ಸ್ಟ್ಯಾಂಡ್ ಅಂಡ್ ಡೋಂಟ್ ಡೂ ರ್ಯಾಂಡಮ್ ಟ್ರೇಡ್ಸ್ ಅಟ್ ಲೀಸ್ಟ್ ಫಾರ್ ಟುಮಾರೋ. ಬಿಕಾಸ್ ನಾಳೆ ವೀಕ್ಸ್ ಇರುತ್ತೆ ಅಂದ್ರೆ ಲೈಕ್ ಹೆವಿ ಜನ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗಿರ್ತಾರೆ, ಮಾರ್ಕೆಟ್ ಸ್ವಲ್ಪ ವೋಲ್ಟೈಲ್ ಆಗ್ಬೋದು. Okay, so check out the important things about live data in the news and to trade well. Okay, ಏನೋ ಚೇಂಜಸ್ ಇದ್ರೆ ಡೆಫಿನೆಟ್ಲಿ ನಾನು ಅಪ್ಡೇಟ್ ಮಾಡೇ ಮಾಡ್ತೀನಿ. ಅಂಡ್ ಲೈವ್ ಅಲ್ಲಿ ಕೂಡ ಕುತ್ಕೊಂಡು ಡಿಸ್ಕಷನ್ ಮಾಡೋಣ ಅಬೌಟ್ ದಿಸ್ ಪ್ರಾಬ್ಲಮ್ ಆನ್ ಟುಮಾರೋ ವಿತ್ ಲೈವ್ ಫ್ರಮ್ 9:15 AM. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು